ಮುಂದಿಡ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಇದೆ. PSI ಸ್ಕ್ಯಾಮ್ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದಂತಹ ಪ್ರಕರಣ ಈಗ ಮತ್ತೊಮ್ಮೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಮತ್ತೊಂದು ಅಕ್ರಮ ಕೇಸ್. ಸರ್ಕಾರಿ ಎಕ್ಸಾಮ್ನಲ್ಲಿ ಮತ್ತೆ ಅಕ್ರಮಕ್ಕೆ ಕೈ ಹಾಕಿದ್ರ ಪೊಲೀಸ್ ಸಿಬ್ಬಂದಿ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಬಾರಿ KPSC PSI ಎಕ್ಸಾಮ್ನಲ್ಲಿ ಅಕ್ರಮಕ್ಕೆ ಪ್ಲಾನ್ ನಡೆದಿತ್ತು ನೋಡಿ. PSI ಸ್ಕ್ಯಾಮ್ನಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಅರೆಸ್ಟ್ ಆಗಿದ್ರು. ಇಷ್ಟಾದ್ರೂ ಕೂಡ ಎಚ್ಚೆತ್ಕೊಂಡಿಲ್ವ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ PSI ಮೂಲಕ ಅಕ್ರಮ ನಡೆದಿದೆ ಅನ್ನುವ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. 85 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು ಅಭ್ಯರ್ಥಿಗಳನ್ನ ಗಾಳ ಹಾಕೋದಕ್ಕೆ ಮುಂದಾಗಿದ್ರು ಅನ್ನುವ ಆರೋಪ ಕೇಳಿ ಬಂದಿದೆ. PSI ಲಿಂಗಯ್ಯ ಎಂಬಾತನಿಂದ ವಂಚನೆಗೆ ಯತ್ನಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಲಿಂಗಯ್ಯ ಫೋಟೋ ಸಮೇತ ಕೆಲ ಆಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಲಿಂಗಯ್ಯ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಹರಿದಾಡ್ತಾ ಇದ್ದು, ವಂಚನೆ ಪ್ರಕರಣ ಸಂಬಂಧ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ಕೂಡ ಸಲ್ಲಿಕೆ ಆಗಿದೆ. CCB ಪೊಲೀಸರಿಂದ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಡಿಯೋ ಮತ್ತು ವಾಟ್ಸಾಪ್ ಚಾಟಿಂಗ್ ಸಂಬಂಧ ವಿಚಾರಣೆ ಕೂಡ ನಡೀತಾ ಇದೆ. ನೋಡಿ, PSI ಸ್ಕ್ಯಾಮ್ ಎಷ್ಟೋ ಜನರ ಕನಸು ನನಸಾಗುವಂತಹ ಸಂದರ್ಭದಲ್ಲಿ ಹಾಳಾಗಿತ್ತು. ಎಷ್ಟೋ ಜನ ಅಕ್ರಮವಾಗಿ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ರು. ಆ ಪ್ರಕರಣದಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಯೊಬ್ಬರು ಅರೆಸ್ಟ್ ಆಗಿದ್ರು. ಇದೆಲ್ಲವೂ ಸರಿ ಹೋಗುತ್ತೆ, ನಾವು ಫುಲ್ ಟೈಟ್ ಆಗಿ ನಾವು ಎಕ್ಸಾಮ್ ಅನ್ನ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಆದ್ರೆ ಈಗ ಮತ್ತೊಮ್ಮೆ ಅಕ್ರಮಕ್ಕೆ ಪ್ಲಾನ್ ನಡೆದಿತ್ತ ಅನ್ನುವ ಅನುಮಾನ ಹುಟ್ಟುಕೊಂಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಅಜಯ್, ಮತ್ತೆ ಸ್ಕ್ಯಾಮ್ ನಡೆಸೋದಕ್ಕೆ ಮುಂದಾದ್ರ ಏನಿದು ಈಗ ಕೇಳಿ ಬರ್ತಾ ಇರುವಂತಹ ಆರೋಪಗಳು, ವಾಟ್ಸಪ್ ಚಾಟಿಂಗ್, ಆಡಿಯೋ, ಇದೆಲ್ಲವೂ ಕೂಡ ತನಿಖೆ ಹೇಗೆ ನಡೀತಾ ಇದೆ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇನ್ನೇನು ಎಲ್ಲ ಮುಗೀತು. ನಾಳೆ ಪರೀಕ್ಷೆಗೆ ಕೂಡ ಎಲ್ಲ ಅಂದ್ರೆ ಈ ಹಿಂದಿನ ಅಭ್ಯರ್ಥಿಗಳು ಕೂಡ ಸಿದ್ಧವಾಗಿದ್ರು. ನಾಳೆ ಕೂಡ ಭಾನುವಾರ ಪರೀಕ್ಷೆ ಕೂಡ ನಡೆಯಲಿದೆ. ಆದ್ರೆ ಈಗ ಮತ್ತೊಂದು ಈಗ ಅದೇ ವಿಚಾರವಾಗಿ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇರುವುದು ಅಂತಂದ್ರೆ, ಇಲ್ಲಿ ಏನು ಇಂಟೆಲಿಜೆನ್ಸ್ ಅಲ್ಲಿ SI ಆಗಿದ್ದಂತಹ ಲಿಂಗಯ್ಯ ಅವರ ಚಾಟ್ಸ್ ಮತ್ತು ಅವರದೇ ಆದಂತಹ ಆಡಿಯೋ ಅಂತ ಹೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿದಾಡ್ತಾ ಇರುವಂತದ್ದು. ಸೊ ಹೀಗಾಗಿ ನಿನ್ನೆ ಕೂಡ ಆ ಪರೀಕ್ಷಾ ಅಭ್ಯರ್ಥಿಗಳು ಎಲ್ಲರೂ ಕೂಡ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಹೋಗಿದ್ರು. ಮತ್ತೆ ನಮಗೆ ಇದೇ ರೀತಿಯಾದಂತಹ ಸಂಕಷ್ಟ ಎದುರಾಗ್ತಿದೆ, ನಾವು ಮತ್ತೆ 2-3 ವರ್ಷ ಕಾದಿ ಪರೀಕ್ಷೆ ಬರೆಯೋದಕ್ಕೆ ಮುಂದಾಗಿದ್ವಿ, ಈಗ ಮತ್ತೆ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೂ ಕೂಡ ಹೋಗಿದ್ರು. ಸೊ ಹೀಗಾಗಿ ಆ ಪೊಲೀಸರು ಕೂಡ ಅವರಿಗೆ ಸಮಾಧಾನ ಪಡಿಸಿ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಈಗ CCB ಪೊಲೀಸರು ಕೂಡ ಲಿಂಗಯ್ಯ ಅವ್ರನ್ನ ಕೂಡ ಕರ್ಕೊಬಂದು ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಿರುವಂತದ್ದು. ಲಿಂಗಯ್ಯ 2018ರಿಂದನೂ ಕೂಡ ಇಂಟೆಲಿಜೆನ್ಸ್ ಅಲ್ಲೂ ಕೂಡ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಮೂಲತಃ ಕುಣಿಗಲ್ ಮೂಲದವರು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಲಿಂಗಯ್ಯ ಈ ಒಂದು PSI ಸ್ಕ್ಯಾಮ್ನ ಹಿಡಿಯೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರ ಅನ್ನೋ ಒಂದು ಅನುಮಾನ ಸಹ ಈಗಾಗಲೇ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ರೀತಿಯಾಗಿ ಸಾಕಷ್ಟು ಜನರಿಗೂ ಕೂಡ ಮೋಸ ಆಗಿದೆ. ಸೊ ಹೀಗಾಗಿ ಈ ಬಾರಿನೂ ಕೂಡ ಅಭ್ಯರ್ಥಿಗಳು ಹಣವನ್ನ ನೀಡಿ ಏನಾದರೂ ಪರೀಕ್ಷೆಗೆ ಮುಂದಾಗಿದಾರ ಅನ್ನೋ ವಿಚಾರವಾಗಿ, ಮತ್ತೆ ಪರೀಕ್ಷೆಯ ಪೇಪರ್ಗೆ ಏನಾದ್ರು ಮುಂದಾಗಿದಾರ ಅನ್ನೋ ಒಂದು ವಿಚಾರವಾಗಿ, ಆ ಒಂದು ವಿಚಾರದ ಹಿಂದೆ ಬಿದ್ದು ಈ ರೀತಿಯಾಗಿ ಏನಾದರೂ ಹೋದ್ರ ಅನ್ನೋ ಒಂದು ಅನುಮಾನ ಸಹ ವ್ಯಕ್ತವಾಗ್ತಿರುವಂಥದ್ದು. ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ಕೊಂಡು ಅಂದ್ರೆ ಅಲ್ಲಿ ಒಂದು ರೀತಿ ಸ್ಟಿಂಗ್ ಮಾಡೋ ತರ ಆಗಿರ್ಬೋದು, ಆ ರೀತಿಯಾಗಿ ಏನಾದರೂ ಹೋದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ CCB ಅಧಿಕಾರಿಗಳು ಕೂಡ ಈಗ ಅದ್ರ ಬಗ್ಗೆ ಕೂಡ ಆ ಒಂದು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನು ಅವರ ಚಾಟ್ಸ್ ಆಗಿರ್ಬೋದು, ಮತ್ತೆ ಅವರ ಒಂದು ಆಡಿಯೋ ಆಗಿರ್ಬೋದು, ಅವರ ಮೊಬೈಲ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈಗಾಗಲೇ ಪರಿಶೀಲನೆಯನ್ನು ಸಹ ಮಾಡ್ತಿದ್ದಾರೆ. ಇನ್ನು ಲಿಂಗಯ್ಯ ಅವರು ಮಾಡಿರುವಂತಹ ಚಾಟ್ಸ್ ಏನಲ್ಲ, ಅದೊಂದು ಕೆಲವೊಂದು ಸ್ಕ್ರೀನ್ ಶಾಟ್ಸ್ಗಳು ಕೂಡ ಸಿಕ್ಕಿರುವಂಥದ್ದು, ಅದನ್ನು ಕೂಡ ಈಗ CCB ಪೊಲೀಸರು ಕೂಡ ಚೆಕ್ ಮಾಡ್ತಾ ಇರುವಂಥದ್ದು. ಈ ಒಂದು ಆ್ಯಂಗಲ್ ಅಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಒಂದು ತನಿಖೆ ಆಗ್ತಾ ಇದೆ. ಇನ್ನೊಂದು ಆ್ಯಂಗಲ್ ನಿಜವಾಗ್ಲೂ ಏನಾದ್ರು ಲಿಂಗಯ್ಯ ಅವರು ದುಡ್ಡಿಗೆ ಏನಾದ್ರು ಡಿಮ್ಯಾಂಡ್ ಮಾಡಿದ್ರ, ಅಥವಾ ಇವ್ರೇನಾದ್ರು ನಾನು ಮಾಡಿಸ್ಕೊಡ್ತೀನಿ, ನನ್ನ ಹತ್ರ ಪೇಪರ್ ಇದೆ, ಈ ರೀತಿಯಾಗಿ ಏನಾದ್ರು ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳು ಕೂಡ ಈಗಾಗಲೇ ವ್ಯಕ್ತವಾಗಿರುವಂಥದ್ದು. ಸೊ ಹೀಗಾಗಿ ಈ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ತೀವ್ರ ವಿಚಾರಣೆಗೂ ಕೂಡ ಈಗಾಗಲೇ ಒಳಪಡಿಸಿರುವಂಥದ್ದು. ಇನ್ನು ಅವರು ಯಾರ ಜೊತೆ ಚಾಟ್ಸ್ ಮಾಡಿರುವಂಥದ್ದು,
ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ಯಾರ ಜೊತೆ ಏನಾದ್ರು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರಾ, ಈ ಹಿಂದೆ ಇದ್ದಂತಹ ಕಿಂಗ್ ಪಿನ್ ಏನಿದ್ದಾರೆ ಅವ್ರ ಜೊತೆ ಏನಾದ್ರು ಕಾಂಟ್ಯಾಕ್ಟ್ಸ್ ಇದ್ದಾರಾ, ಈ ಎಲ್ಲದ್ರ ಬಗ್ಗೆನೂ ಕೂಡ ಈಗಾಗಲೇ CCB ಅಧಿಕಾರಿಗಳು ತೀವ್ರವಾದಂತಹ ವಿಚಾರಣೆ ಕೂಡ ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಯಾಕಂತಂದರೆ ಈ ಎರಡು ಆ್ಯಂಗಲಲ್ಲೂ ಕೂಡ ಈಗಾಗಲೇ ವಿಚಾರಣೆ ಕೂಡ ಮುಂದಾಗಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಸತ್ಯತೆ ಹೊರ ಬರುತ್ತೆ ಅನ್ನೋದನ್ನು ನಾವು ಸಹ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ನಮ್ಮ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ಚಾಟ್ ಮಾಡಿರುವಂಥ ಒಂದು ಫೋಟೋವನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವಂತಹ ಸ್ಕ್ರೀನ್ ಶಾಟ್ ಇದು ನೋಡಿ. ಕಳಿಸ್ತೀರಾ ಇಲ್ವಾ ಸರ್, ಅವ್ರಿಗೆ ವೇಟಿಂಗ್, ಅವ್ರದ್ದು ಬೇಡ ಬಿಡಿ, ನೈಟ್ 8 ಗಂಟೆಗೆ ಬಸವೇಶ್ವರ ನಗರ ಅಂತೇಳಿ ಒಂದಷ್ಟು ನೋಡಿ. ನಾಳೆ ನೀವು ಫಿಕ್ಸ್ ಆಗಿಲ್ಲ, ಲೇಟ್ ಆಗ್ಬೋದು, ಬೇಡ. ಸೊ ಈ ಥರ ಒಂದಷ್ಟು ಚಾಟ್ ಮಾಡಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ರೆ ನೋಡಿ, PSI ಎಕ್ಸಾಮ್ ಸ್ಕ್ಯಾಮ್ ಇದೆಯಲ್ಲ, 2020 ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ, ಅದು ದೇಶದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿತ್ತು, ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈಗ ಮತ್ತೆ ನೋಡಿ, ಅವಾಗ ಎಷ್ಟೋ ಜನ ಕಣ್ಣೀರು ಹಾಕಿದ್ರು. ಪ್ರಾಮಾಣಿಕವಾಗಿ ಬರೆದು ಪಾಸ್ ಆಗಿದ್ದವ್ರದ್ದೆಲ್ಲರದ್ದು ಕೂಡ ಹೋಲ್ಡ್ ಆಯಿತು. ಪ್ರಾಮಾಣಿಕವಾಗಿ ಎಷ್ಟೋ ಜನ ನೋಡಿ ಅಲ್ಲಿ ನಿಂತಿದ್ದಾರಲ್ಲ, ಅವರೆಲ್ಲ ಪ್ರಾಮಾಣಿಕವಾಗಿ ಬರೆದಂಥವ್ರು ಎಕ್ಸಾಮ್ಗಳನ್ನ. ಇವತ್ತು ಕೂಡ ಎಕ್ಸಾಮ್ ಮಾಡಿ ಅಂತೇಳಿ ಹೋರಾಟವನ್ನು, ರಸ್ತೆಗೆ ಬಂದು ಹೋರಾಟವನ್ನು ಮಾಡಿದರು. ನಾವು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿದ್ದೀವಿ, ನಮ್ಗೆ ಯಾಕೆ ಈ ಶಿಕ್ಷೆ ಅಂತೇಳಿ. ಆದರೆ ಅಡ್ಡ ದಾರಿಯಲ್ಲಿ ಎಕ್ಸಾಮ್ ಬರೆದಿದ್ರಲ್ಲ, ಆ ಪ್ರಕರಣ ಇತ್ತಲ್ಲ, ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. IPS ಅಧಿಕಾರಿಯೊಬ್ಬರು ಅರೆಸ್ಟ್ ಆಗಿದ್ರು, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಿದ್ರು. ಈಗ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಾಟ್ಸಪ್ ಚಾಟ್ಗಳು, ಆಡಿಯೋ ಹರಿದಾಡ್ತಾ ಇದೆ. ಮತ್ತೊಮ್ಮೆ ಗುಪ್ತಚರ ಇಲಾಖೆ PSI ಇದರಲ್ಲಿ ಭಾಗಿಯಾದ್ರ ಅನ್ನೋ ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ನೋಡಿ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆಡಿಯೋ ಒಂದು ಹರಿದಾಡ್ತಾ ಇದೆ. ಏನಿದೆ ಅದರಲ್ಲಿ ಕೇಳ್ಕೊಂಬೋಣ ಬನ್ನಿ. ಆ ಥರ ಡೀಲ್ ಆ ಥರ ಸೆಟ್ಲ್ಮೆಂಟ್ ಯಾರು ಕೇಳಕ್ಕೆ ಬರಲ್ರಿ. ನೀನು ಮಾಡ್ಬೇಕು ಅದನ್ನ. ನಿನ್ನ ಹತ್ರ ಬಂದ್ಬಿಟ್ಟು ನಿಮ್ಗೆ ಅರೆಸ್ಟ್ ಮಾಡ್ತಿದ್ದು ಅವ್ರನ್ನ ಡೈರೆಕ್ಟ್ ಫಸ್ಟ್ನೇ ದಿನ ಕರೆಸ್ಬಿಟ್ಟು ವಾಪಸ್ ಯಾರನ್ನ ಕಳಿಸೋರು ಅವರೇ ಆಪ್ಷನ್ ಕೊಡ್ತಿದ್ದು. ಅದಕ್ಕೆ ಮೊದಲ ದಿನ ಕರ್ಸೋದು, ನೀನು ಇದರೊಳಗೆಲ್ಲ ಇದೆಯಾ, ನಿಂದೆಲ್ಲ ಇನ್ಫಾರ್ಮೇಷನ್ ಇದೆ, ಹೋಗು ಕರಿತೀವಿ ನಿನ್ನ ಅಂತ ಕಳಿಸಿದ್ರು ಅಂದರೆ ನೀನು ಸೆಟ್ಲ್ಮೆಂಟಿಗೆ ಬರಲಿ ಅಂತ ಅದು ಇಂಟು. ನೀನೇನು ಮಾಡಬೇಕು, ಅವಾಗ ಎಲ್ಲಿಂದೆಲ್ಲ ರೂಟ್ ಕಂಡಕ್ಟ್ ಮಾಡಿ ಅವ್ನು ಟಚ್ ಆಗಿ ಏನು ಸೆಟ್ಲ್ಮೆಂಟ್ ಮಾಡಬೇಕು. ಇನ್ನೊಂದು ದಿನ ಕರೆಸಿ ಸುಮ್ಮನೆ ಏನೋ ಮೇಲ್ನೋಟಕ್ಕೆ ಕಂಡು ಬಂದಿದೆ, ಇವ್ರದ್ದೇನು ಇಲ್ಲ ಅಂತ ಒಂದು ನೋಟ್ ಮಾಡ್ತಾ ಕಳಿಸ್ತೇನೆ. ಆ ಥರ 300 ಜನನ ರಾತ್ರಿ ಕಳಿಸಿರೋದು. ಸರ್ ಇವಾಗ ಇವ್ರದ್ದು ಮಾಡೋದು ಏನು ಪ್ರೊಸೀಜರ್? ಏನು ಸರ್ ಇವ್ರದ್ದು ಖಾಲಿನೇ. ಇನ್ನೊಂದು ಪೇಪರ್ ಒಂದು ಪೇಪರ್ ಒಂದು ಅವ್ರು ಮಾಡ್ಕೊತಾರೆ. ಅವರು ಇಂಟರ್ವ್ಯೂನಿಗೆ ಏನು ಸಮಸ್ಯೆ ಇಲ್ವಲ್ಲ. ಇಂಟರ್ವ್ಯೂ ಇಲ್ವಲ್ಲ, ಅದೇ ಇಂಟರ್ವ್ಯೂ ಏನು ಸಮಸ್ಯೆ ಇಲ್ವಲ್ಲ. ಇದೇ ವಿಚಾರ ನೋಡ್ರಪ್ಪ, ಯೋಚನೆ ಮಾಡಿ. ಮಾಮೂಲು ಮೊದ್ಲೇನು ಮಾಡಿದ್ರು ಹಂಗೆ ಕಣಪ್ಪ, ಮೊದ್ಲೇನು ಮಾಡಿದ್ರು ಹಂಗೆ. ಸರಿನಾ? 19 ಆ ಥರ ಪರ್ಟಿಕ್ಯುಲರ್ ಬರಲ್ಲ. ಒಂದು 20 ಮೇಲೆಗಡೆ 25 ಮಾಡಿ ಸುಮ್ಮನೆ 26, 27 ಅದೇ ನಂಬರ್ಸ್ ಬರ್ದೆ ಅದೆಲ್ಲ ನಾನು ಮಾಡ್ಕೊತಾರೆ. ಅವ್ರು ತಲೆ ಕೆಡಿಸ್ಕೊಂಡು ಸರಿನಾ? 20ರಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ 20ನ 2ನ ಹಿಂಗೆ ಮಾಡ್ತೀನಿ. ಅದು ಹೇಳ್ತೀನಿ ನಾನು ಅದನ್ನು. ಯಾಕೆಂದರೆ 8 ಮಾಡಂಗೆ ಕಡಿಮೆ ಕಮ್ಮಿ. ಯಾವನು ಹೋದ್ರು ಗಂಡು ಮಗ ಯಾರು ಇಲ್ಲ. ಇದು ನೋಡಿ ಎಂತೆಂದವ್ರು ಓದಿಸ್ತೀನಿ ನೋಡಪ್ಪ, 35 ಮಾರ್ಕ್ಸ್ ತೊಗೊಂಡ್ರು. SC ಒಬ್ರು ಹುಡುಗಿ 35 ಮಾರ್ಕ್ಸ್ ತಗೊಂಡು ಆಗ್ಬಿಟ್ಟು ಈ ಸತಿ ಕ್ಯಾಂಡಿಡೇಟ್ ಸಿಗಲ್ಲ ನೋಡು. ಹೊಸ ಪೋಸ್ಟ್ 545 ಪೋಸ್ಟ್ ಇರೋದು. ಏನು 150-200 ಪೋಸ್ಟ್. ಇದು ಅವ್ರು ಯಾರೋ ಒಬ್ರು ಅವೆಲ್ಲ ಹೇಳ್ಬಾರ್ದು. ಅವೆಲ್ಲ ಹೆಂಗೆ ಗೊತ್ತಾ, ಅದು ನೋಡಿ ನನ್ನ ಫೀಲ್ ಅವರು. ಯಾಕೆಂತಂದರೆ ಅವ್ರು ಕೆಲಸ ಮಾಡಿರೋದೆಲ್ಲ ಇಲ್ಲ ನಮ್ಮವ್ರನ್ನೇ. ಅವ್ನು